ಅಯೋಧ್ಯೆಯಲ್ಲಿ ಯಾವ ರೀತಿ ಸೆಕ್ಯೂರಿಟಿ ಇದೆ ಅನ್ನೋದ್ರ ಬಗ್ಗೆ ವಿವರಗಳು ಕೊಡಲೇಬೇಕು. ಯಾಕಂದ್ರೆ ನಾವು ಹೇಳ್ತಾ ಇದ್ವಿ ಲೇಯರ್ ವೈಸ್ ಇದೆ. 13,000 ಭದ್ರತಾ ಸಿಬ್ಬಂದಿಯನ್ನು ನಿಯೋಜಿಸಲಾಗಿರುವಂಥದ್ದು. ಬನ್ನಿ ರಿಷಬ್ ಶೆಟ್ಟಿ ಅವರ ಪತ್ನಿ ಮಾತಾಡ್ತಾ ಇದ್ದಾರೆ ನೋಡೋಣ. ಎಸ್, ನಾವು ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಾ ಇದ್ವಿ. ಎಲ್ಲಿ ನೋಡಿದರಲ್ಲಿ ನೋಡಿ ಶ್ವಾನದಳವು ಸೇರಿದಂತೆ ಹೈ ಅಲರ್ಟ್ ಘೋಷಣೆ ಆಗಿದೆ. ಬರ್ತಿರುವಂಥವ್ರು ಸಾಮಾನ್ಯದವರ ಎಲ್ಲರೂ ಕೂಡ VVIPಗಳು. ಇಂಥ ಸಂದರ್ಭದಲ್ಲಿ ನಾನು ಆಗಲೇ ಒಂದು ಮಾತನ್ನು ಹೇಳ್ತಾ ಇದ್ದೆ, ಇದನ್ನು ಸಾಧಿಸುವಂಥ ದೊಡ್ಡ ಸಂಗತಿ ಅಲ್ಲ, ಅದನ್ನು ಉಳಿಸಿಕೊಳ್ಳುವಂಥದ್ದು ಬಹಳ ದೊಡ್ಡ ಸಂಗತಿ ಅಂತ. ಒಂದು ಸಣ್ಣ ಘಟನಾವಳಿಗಳಿಗೂ ಕೂಡ ಆಸ್ಪದ ಕೊಡಬಾರದು. ಅದಕ್ಕೋಸ್ಕರ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಲಾಗಿದೆ. ಬನ್ನಿ ನಮ್ಮ ಪ್ರತಿನಿಧಿ ಪ್ರಮೋದ್ ಅಲ್ಲಿ ಒಂದು ಸುತ್ತ ಹಾಕಿ ಇಡೀ ಸೆಕ್ಯೂರಿಟಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದಾರೆ. ಬನ್ನಿ ನೋಡೋಣ. ರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಕ್ಷಣಗಳನ್ನ ಶುರುವಾಗಿದೆ. ನಾನೀಗ ರಾಮ ಮಂದಿರದ ಮುಂಭಾಗದಲ್ಲಿದ್ದೀನಿ. ನೋಡ್ಬೋದು, ಹಿಂದೆಂದೂ ಕಾಣದಂಥ ರೀತಿಯಲ್ಲಿ ರಾಮ ಮಂದಿರ ತಯಾರಾಗಿದೆ. ಸಾಕಷ್ಟು ರಾಮ ಭಕ್ತರ ಕನಸು ಇವತ್ತು ಸಾಕಾರಗೊಳ್ತಾ ಇದೆ. ಹೀಗಾಗಿ ಈ ಒಂದು ರಾಮನ ಪ್ರಾಣ ಪ್ರತಿಷ್ಠಾಪನೆ ಏನಿದೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇದಕ್ಕಾಗಿ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕರು ಈಗಾಗಲೇ ಆಗಮಿಸ್ತಾ ಇದ್ದಾರೆ. ಅವರನ್ನು ಸ್ವಾಗತಿಸೋದಕ್ಕೂ ಕೂಡ ಅಯೋಧ್ಯೆ ಸಜ್ಜಾಗಿದೆ. ಒಂದು ಕಡೆಗೆ ಭದ್ರತೆ, ಮತ್ತೊಂದು ಕಡೆಗೆ ಕಾರ್ಯಕ್ರಮದ ಆಯೋಜನೆ, ಅದರ ಜೊತೆಗೆ ನಿಯೋಜನೆ, ಹಾಗೆ ಬೇರೆಲ್ಲ ಭದ್ರತೆಯ ಜೊತೆಗೆ ಇಲ್ಲಿನ ಅಯೋಧ್ಯೆಯ ಬಗ್ಗೆ ಕೂಡ ಭದ್ರತೆಯನ್ನು ನೀಡೋದಕ್ಕೆ ಸ್ಥಳೀಯ ಸರ್ಕಾರ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದೆ. ಈಗ ನೋಡ್ತಾ ಇದ್ದೀರಾ, ಈ ರಸ್ತೆ ಸಂಪೂರ್ಣವಾಗಿ ಬಂದ್ ಮಾಡಲಾಗ್ತಾ ಇದೆ. ಯಾವ ಸ್ಥಳೀಯ ನಾಯಕರಿಗೂ ಕೂಡ ಓಡಾಡೋಕ್ಕೆ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇಲ್ಲ. ಇನ್ನು ಸ್ಥಳೀಯರಿಗಂತೂ ಕೂಡ ಓಡಾಡೋದಕ್ಕೆ ಅವಕಾಶ ನಿರ್ಬಂಧ ಮಾಡಲಾಗಿದೆ. 9 ಗಂಟೆಯಿಂದ ಮಧ್ಯಾಹ್ನ 2:30 ತನಕ ಸಂಪೂರ್ಣವಾಗಿ ಇಲ್ಲಿ ನಿರ್ಬಂಧ ವಿಧಿಸುವಂಥ ಸಾಧ್ಯತೆ ಹೆಚ್ಚಿದೆ. ಈ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಎಲ್ಲರನ್ನೂ ಕೂಡ, ಅಂದರೆ ರಸ್ತೆ ಇಕ್ಕೆಲಗಳಲ್ಲಿ ಯಾರ್ಯಾರು ನಿಂತ್ಕೊಂಡಿದ್ದಾರೆ ಅವರೆಲ್ಲರನ್ನೂ ಕೂಡ ಈಗ ಹೊರಗಡೆ ಕಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ಇನ್ನು ಮುಂಭಾಗದಲ್ಲಿ ಭದ್ರತೆ ಯಾವ ಮಟ್ಟಕ್ಕಿದೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿಗ ಬ್ಲೇಸರ್ ಹಾಕ್ಕೊಂಡು ನಿಂತ್ಕೊಂಡಿರುವಂಥವ್ರನ್ನೂ ಕೂಡ ನೋಡ್ಬೋದು. ಅವರು ಕೂಡ VVIP ಸೆಕ್ಯೂರಿಟಿ ಕೂಡ. ಅದು ಅಂದರೆ ರಾಮ ಮಂದಿರದ ಹೊರಭಾಗದಲ್ಲಿ ಅವರು ಯಾರ್ಯಾರು VVIPಗಳು ಬರ್ತಾರೆ ಅವರಿಗೆ ಭದ್ರತೆ ಮತ್ತು ಅವರಿಗೆ ಸುತ್ತಮುತ್ತಲಿನ ರಕ್ಷಣೆ ಕೊಡೋದಕ್ಕೆ ಅವರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಉತ್ತರ ಪ್ರದೇಶದ ಪೊಲೀಸರು ಕೂಡ ಇದ್ದಾರೆ, ರಾಮ ಮಂದಿರದ ಭದ್ರತಾ ಸಿಬ್ಬಂದಿಗಳು ಕೂಡ ಇದ್ದಾರೆ. ಹೀಗಾಗಿ ಭಾರಿ ಬಿಗಿ ಭದ್ರತೆ ಇದೆ. ಯಾರಿಗೂ ಕೂಡ ಅಷ್ಟು ಸುಲಭವಾಗಿ ಓಡಾಡೋದಕ್ಕೆ ಅವಕಾಶವನ್ನು ನೀಡಲಾಗ್ತಾ ಇಲ್ಲ. ರಾಮನನ್ನು ಸ್ವಾಗತಿಸೋದಕ್ಕೆ ಅಯೋಧ್ಯೆ ಯಾವ ರೀತಿ ಸಜ್ಜಾಗಿದೆ ಅನ್ನೋದು ಒಂದು ಕಡೆ ಆಗಿದ್ರೆ, ಇನ್ನೊಂದು ಕಡೆಗೆ ಯಾವುದೇ ಅಹಿತಕರ ಘಟನೆ ನಡೆದಂತೆ ತಡೆಗಟ್ಟೋದಕ್ಕೂ ಕೂಡ ಭದ್ರತಾ ಸಿಬ್ಬಂದಿಗಳು ಕೂಡ ಅಷ್ಟೇ ಬಿಗಿ ಭದ್ರತೆಯನ್ನು ಈಗ ನೀಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ನರೇಶ್ ಜೊತೆ ಪ್ರಮೋದ್, TV9 ಅಯೋಧ್ಯೆ. ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ವಿ ನೇರ ಪ್ರಸಾರದ ಮುಖಾಂತರ. ಅಯೋಧ್ಯೆಯನ್ನು ನಿಮ್ಮ ಮನೆಗೆ ಮನಸ್ಸಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು TV9 ಬೆಳಗಿನಿಂದ ಕೂಡ ಮಾಡ್ತಾ ಇದ್ದೀವಿ. ಇನ್ನೇನು ಮೋದಿ ಬರುವಂಥ ಹೊತ್ತು, ಆದರೆ ಅದಕ್ಕಿಂತ ಮೊದಲು VVIPಗಳು ಬರ್ತಾ ಇದ್ದಾರೆ. ಬಿಗ್ ಬಿ ಅಮಿತಾಬ್ ಬಚ್ಚನ್ ಬಂದಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅಮಿತಾಬ್ ಬಚ್ಚನ್ ಕುಟುಂಬ ಸಮೇತವಾಗಿ ಅವರ ಪುತ್ರ ಕೂಡ ಬಂದಿದ್ದಾರೆ, ಅಭಿಷೇಕ್ ಬಚ್ಚನ್. ಅವ್ರನ್ನು ಕೂಡ ನೋಡ್ತಾ ಇದ್ದೀವಿ. ಮುಂದ್ಗಡೆ ಇರುವಂಥ ಅಭಿಷೇಕ್ ಬಚ್ಚನ್ ತಂದೆ ಮತ್ತು ಮಗ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿರುವಂಥದ್ದು. ನಾನು ಬೆಳಗ್ಗಿನಿಂದ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಯಾರ್ಯಾರಿಗೆ ಅವಕಾಶ ಸಿಕ್ಕಂಥ ಸಂದರ್ಭದಲ್ಲಿ ಹೋಗಲಿಲ್ಲ ಅಂತಂತಂದರೆ ದೈವ ಇದ್ದರೂ ದರಿದ್ರ ಅನ್ನುವಂಥ ಒಂದು ಮಾತಿದೆಯಲ್ಲ, ಅದು ನಿಜ ಅಂತ ಅನಿಸ್ಬಿಡುತ್ತೆ ಈ ಸಂದರ್ಭದಲ್ಲಿ ಅಂತ. ಅನಿಲ್ ಅಂಬಾನಿ ಅವ್ರನ್ನು ಕೂಡ ನೋಡ್ತಾ ಇದ್ವಿ. ಬಿಗ್ ಬಿ ಜೊತೆಗೇ ಬಂದಿರುವಂಥ ಅನಿಲ್ ಅಂಬಾನಿ ಅವ್ರನ್ನ ರವಿಶಂಕರ್ ಪ್ರಸಾದ್ ಸೇರಿದಂತೆ ಅರುಣ್ ಗೋಯಲ್ ಅವ್ರನ್ನು ಕೂಡ ನೋಡ್ತಾ ಇದ್ವಿ. ರಾಮನ ಪಾತ್ರ ಮಾಡಿದಂಥ ಅರುಣ್ ಗೋಯಲ್. ಉತ್ತರ ಭಾರತದಲ್ಲಿ ನೀವೇನೇ ಹೇಳಿ ಈ ರಾಮನ ಬಗ್ಗೆ ಜಾಗೃತಿ ಅನ್ನುವಂಥದ್ದು ಇದೆಯಲ್ಲ, ಅದು ರಾಮಕಥಾ ಮುಖಾಂತರ ಅದು ಬಹಳಷ್ಟು ಪ್ರಚಲಿತದಲ್ಲಿದೆ. ಈಗಲೂ ಕೂಡ ಹಿಂಗೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ಜನ ಸೇರ್ತಾರೆ. ದೊಡ್ಡ ಪ್ರಮಾಣದಲ್ಲಿ ಮಕ್ಕಳಿಂದ ಹಿಡಿದು ಮುದುಕರ ತನಕ ಅಲ್ಲಿ ವಯಸ್ಸಿನ ಅಂತರವಿಲ್ಲದೇ ರಾಮಕಥೆಯನ್ನು ಕೇಳಲಿಕ್ಕೆ ಕೂತ್ಕೋತಾರೆ. ಬಹುಶಃ ಹಂಗನ್ಸುತ್ತೆ ಇದರ ದೊಡ್ಡ ಕೀರ್ತಿ ಸಲ್ಲಬೇಕಾಗಿರುವಂಥದ್ದು ಗುರುಗಳೇ ತುಳಸಿದಾಸರಿಗೆ. ಯಾಕಂದರೆ ಅವರ ಉಲ್ಲೇಖಗಳಿಲ್ಲದೇ ಯಾವುದೂ ಕೂಡ ಅದು ಪರಿಪೂರ್ಣ ಆಗದೇ ಇಲ್ಲ. ಸೊ ಅಂತ ಇದು ನಾವು ನೋಡ್ತಾ ಇದ್ದೀವಿ ನೇರ ದೃಶ್ಯಾವಳಿಗಳನ್ನು. ಅನಿಲ್ ಅಂಬಾನಿ ಬಂದಿರುವಂಥದ್ದು, ಅಭಿಷೇಕ್ ಬಚ್ಚನ್ ಜೊತೆಗೆ ಅವರ ತಂದೆ ಬಿಗ್ ಬಿ ಅಮಿತಾಬ್ ಬಚ್ಚನ್ ಕೂಡ ಬಂದಿದ್ದಾರೆ. ಇನ್ನು ಶಂಕರ್ ಮಹಾದೇವನ್ ಕೂಡ ಬಂದಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಅವ್ರ ಜೊತೆ ಮಾತಾಡಿದ್ದಾರೆ ಶಂಕರ್ ಮಹಾದೇವನ ಜೊತೆಗೆ. ಬನ್ನಿ ನೋಡೋಣ. ಸೆಲೆಬ್ರಿಟಿಗಳು ಯಾರು ಬಂದಿದ್ದಾರೆ ಅವರೆಲ್ಲರೂ ಕೂಡ ಈಗ ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾವ ರೀತಿ ನಾವು ಇಲ್ಲಿ ಅಯೋಧ್ಯೆ ನೋಡ್ತಾ ಇದ್ದೀವಿ ಅಂದರೆ, ಅಯೋಧ್ಯೆ ಮೊದಲಿಂದಲೂ ಕೂಡ ತುಂಬ ಚಿಕ್ಕದಾದಂಥ ಊರು. ಮೊದಲಿಂದಲೂ ಕೂಡ ಅಬ್ಬಬ್ಬ ಅಂದರೆ 3 ರಸ್ತೆಗಳು ಮೇನ್ ಆಗಿತ್ತು. ಈಗ 3 ರಸ್ತೆಗಳಲ್ಲಿ 2 ರಸ್ತೆಗಳನ್ನು ಅಗಲೀಕರಣ ಮಾಡಲಾಗಿದೆ. ರಸ್ತೆ ಎಲ್ಲ ಬದಿಗೂ ಕೂಡ ಈಗ ನಾವು ಈ ರಾಮಮಯವಾಗಿರುವಂಥ ಅಯೋಧ್ಯೆಯನ್ನು ನೋಡ್ಬೋದು. ಇದ್ರ ಜೊತೆಗೆ ಟ್ರಾಫಿಕನ್ನು ಕಂಟ್ರೋಲ್ ಮಾಡೋ ನಿಟ್ಟಲ್ಲಿ ಹರಸಾಹಸವನ್ನು ಪಡಬೇಕಾದಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಶಂಕರ್ ಮಹಾದೇವನ್ ಅವ್ರಿಗೆ ಬಂದಿದ್ದಾರೆ. ಅವರನ್ನು ಕೂಡ ಈಗಾಗಲೇ ಮಾತಾಡ್ಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀವಿ ನಾವು. ಏನು ಹೇಳ್ತಾರೆ
क्या कोई शब्द ही नहीं है बोलने के लिए। हम लोग इतने खुश हैं, अपने आप को बहुत भाग्यशाली समझते हैं। बस यही कहेंगे कि राम राम जय राजा राम, राम राम जय सीता राम, राम राम जय राजा राम, राम राम जय सीता राम। बोलो जय सिया राम। तो कितने आज बताइए, इतने 500 सालों की प्रतीक्षा थी एक राम भक्तों की, आपको उल्लास दिख रहा होगा उत्तर भारत से लेकर दक्षिण भारत तक, क्या कहेंगे आप? मतलब ऐसा माहौल तो मैंने जिंदगी में कभी देखा है और ना देखूंगा। और अपनी पीढ़ी ने आगे की पीढ़ी को भी हम मतलब बताएंगे, गर्व से बताएंगे कि जब यहाँ पर प्राण प्रतिष्ठा हुआ था, मुझे यहाँ आने का मौका मिला था और श्री राम जी का आशीर्वाद लेने का था। थैंक यू सर। शंकर महादेवन जी मशहूर सर कन्नड़ में सर जय सिया राम। पसंद का गाना कोई सर? अरे बहुत सारा गाना गाया मैं। ओम आंजनेयम श्री आंजनेयम। ಧನ್ಯವಾದ. ಇದು ನಾಯಕರು ಹೇಳ್ತಾ ಇರುವಂಥ ಮತ್ತು ಒಟ್ಟಲ್ಲಿ ಅಯೋಧ್ಯೆಗೆ ಏನಾಗಿದೆ ಅಂದರೆ, ಅಯೋಧ್ಯೆಯ ಎಲ್ಲ ರಸ್ತೆಗಳು ನಿಮಗೆ ಎಲ್ಲೇ ಹೋಗಲಿ ಒಬ್ಬರು ಸಿಂಗರ್ ಸಿಗ್ತಾರೆ, ನಟರು ಸಿಗ್ತಾರೆ, VIP ಗಳು ಸಿಗ್ತಾರೆ, VVIPಗಳು ಸಿಗ್ತಾರೆ. ಅಫ್ಕೋರ್ಸ್ ಅಯೋಧ್ಯೆಯ ನಿವಾಸಿಗಳು ಸ್ವಲ್ಪ ಬೈಕೋತಾ ಇದ್ದಾರೆ, ನಮ್ಗೆ ನೋಡೋದಕ್ಕೆ ಪೊಲೀಸರು ಬಿಡ್ತಾ ಇಲ್ಲ ಅಂತ. ಏನೇ ಆದರೂ ಕೂಡ ಒಂದು ಸಂಭ್ರಮದ ವಾತಾವರಣ ಇಲ್ಲಿ ಮನೆ ಮಾಡ್ತಾ ಇದೆ. ಇದರ ಜೊತೆಗೇನೆ ಈಗ ದೇಶದಾದ್ಯಂತ ಪ್ರಚಲಿತರಾದವರು ಕಾಂತಾರದ ಮುಖೇನವಾಗಿ ಅಂತಾನೆ ಡಿವೈನ್ ಸ್ಟಾರ್ ಅಂತಾನೆ ಹೆಸರು ಪಡೆದುಕೊಂಡಿರುವಂತವರು ರಿಷಬ್ ಶೆಟ್ಟಿ ಅವರು. ಅವರಿಗೂ ಅಲ್ಲಿ ಹೋಗುವಂತ ಒಂದು ಸುಸಂದರ್ಭ, ಅವರಿಗೊಂದು ಅವಕಾಶ ಸಿಕ್ಕಿದ್ದಕ್ಕೆ ಬಹಳ ಧನ್ಯತಾ ಭಾವದಲ್ಲಿದ್ರು. ರಿಷಬ್ ಶೆಟ್ಟಿ ಕೂಡ ಮಾತನಾಡಿದ್ರು TV9 ಜೊತೆಗೆ ಅಯೋಧ್ಯೆಯಲ್ಲಿ. ಏನ್ ಹೇಳಿದ್ರು ಬನ್ನಿ ಕೇಳೋಣ. ನಮ್ಮ ಜೊತೆ ಇದ್ದಾರೆ ರಿಷಬ್ ಶೆಟ್ಟಿ ಅವರು. ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಹೇಳ್ತಿದ್ದಾರೆ ಸರ್. ನೆನ್ನೆನೂ ನೀವು ಬಂದಿದ್ರಿ, ಹನುಮನಗುಡಿಗೆ ಭೇಟಿಯನ್ನು ಕೊಟ್ಟಿದ್ರಿ, ಈಗ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಹೋಗ್ತೀರಿ, ಏನು ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಿದೆ. ಯಾವುದೋ ಜನ್ಮದ ಪುಣ್ಯ ಅಂತ ಅಂದ್ಕೊಳ್ತೀನಿ. ಮೊನ್ನೆನೂ ಕೂಡ ಹೇಳಿದ್ದೆ ನಾನು, ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಮನೆಗಳಲ್ಲಿ ಎಲ್ಲ ನಮ್ಮೂರಲ್ಲಿ ರಾಮ ಭಜನೆ ಮಾಡ್ತಾ ಇದ್ವಿ. ಇವತ್ತು ಇಂಥ ಒಂದು ಅದ್ಭುತ ಒಂದು ಸಂದರ್ಭಕ್ಕೆ ನಮ್ಮನ್ನು ಕರೆದಿರೋದೇ ತುಂಬ ಖುಷಿ ಕೊಡ್ತಿದೆ. ಮತ್ತೆ ಇನ್ನೊಂದು ನೂರಾರು ವರ್ಷಗಳ ಕನಸು ಅದು ಈಡೇರ್ತಾ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತೆ ಅಯೋಧ್ಯೆ ನಗರ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈಗ? ತುಂಬ ಸ್ಪಿರಿಚುವಲಿ ಲಿಟ್ ಅಂತ ಹೇಳ್ಬೋದು. ಅಂದರೆ ಎಲ್ಲರೂ ಕಣ್ಣಲ್ಲೂ ಅದೊಂದು ಖುಷಿ ಕಾಣಿಸ್ತಿದೆ, ಸಂಭ್ರಮ ಕಾಣಿಸ್ತಿದೆ. ಎಲ್ಲ ಭಕ್ತಾದಿಗಳು ಇವತ್ತಿಲ್ಲಿ ಸೇರಿರೋದು ತುಂಬ ಅದ್ಭುತ ಅನಿಸ್ತಾ ಇದೆ. ನೂರಾರು ಕನ್ನಡದ ಕಲಾವಿದರ ಪ್ರತಿನಿಧಿಸ್ತಾ ಇದ್ದೀರಿ, ಈ ಸುಸಂದರ್ಭದಲ್ಲಿ ನೀವು ಏನು ಹೇಳ್ತೀರಿ? ಖಂಡಿತವಾಗ್ಲೂ ಎಲ್ಲರನ್ನ ಪ್ರತಿನಿಧಿಸ್ತಾ ಇದ್ದೀನ ಅಂತ ಗೊತ್ತಿಲ್ಲ ನನಗೆ. ಒಂದು ಕಾಂತಾರದಿಂದಾಗಿ ನನಗೆ ಇಲ್ಲಿವರೆಗೆ ಒಂದು ದೊಡ್ಡ ಜರ್ನಿ ಕೊಟ್ಟಿದ್ದೆ ಕನ್ನಡದ ಜನರಿಂದಾಗಿ. ಹಾಗಾಗಿ ಈ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ. ಈ ಒಂದು ಅವಕಾಶ ಎಲ್ಲ ಕಲಾವಿದರಿಗೂ ಸಿಕ್ಕಿಲ್ಲ, ನಿಮಗೆ ಸಿಕ್ಕಿದೆ, ಈ ಕ್ಷಣ ಏನಂತೀರ? ಖುಷಿ ಆಗ್ತಿದೆ, ಖಂಡಿತವಾಗ್ಲೂ ಖುಷಿ ಆಗ್ತಿದೆ. ಏನೋ ಗೊತ್ತಿಲ್ಲ, ರಾಮ ಜನ್ಮಭೂಮಿಗೆ ಬಂದು ಅವ್ರ ದರ್ಶನ ಪಡೆಯುವಂಥ ಒಂದು ಭಾಗ್ಯ ಸಿಕ್ಕಿರೋದು ಖುಷಿ ಆಗ್ತಾ ಇದೆ. ನಮ್ಮ ಜೊತೆ ಇದ್ದಾರೆ ರಿಷಬ್ ಶೆಟ್ಟಿ ಅವರು. ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಗೆ ಹೇಳ್ತಿದ್ದಾರೆ ಸರ್. ನೆನ್ನೆನೂ ನೀವು ಬಂದಿದ್ರಿ, ಹನುಮನಗುಡಿಗೆ ಭೇಟಿಯನ್ನು ಕೊಟ್ಟಿದ್ರಿ, ಈಗ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆ ಹೋಗ್ತೀರಿ, ಏನು ಅನಿಸ್ತಾ ಇದೆ ಸರ್? ತುಂಬ ಖುಷಿ ಆಗ್ತಿದೆ. ಯಾವುದೋ ಜನ್ಮದ ಪುಣ್ಯ ಅಂತ ಅಂದ್ಕೊಳ್ತೀನಿ. ಮೊನ್ನೆನೂ ಕೂಡ ಹೇಳಿದ್ದೆ ನಾನು, ಅಂದರೆ ಚಿಕ್ಕ ವಯಸ್ಸಲ್ಲಿ ನಾವು ಮನೆಗಳಲ್ಲಿ ಎಲ್ಲ ನಮ್ಮೂರಲ್ಲಿ ರಾಮ ಭಜನೆ ಮಾಡ್ತಾ ಇದ್ವಿ. ಇವತ್ತು ಇಂಥ ಒಂದು ಅದ್ಭುತ ಒಂದು ಸಂದರ್ಭಕ್ಕೆ ನಮ್ಮನ್ನು ಕರೆದಿರೋದೇ ತುಂಬ ಖುಷಿ ಕೊಡ್ತಿದೆ. ಮತ್ತೆ ಇನ್ನೊಂದು ನೂರಾರು ವರ್ಷಗಳ ಕನಸು ಅದು ಈಡೇರ್ತಾ ಇದೆ, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತೆ ಅಯೋಧ್ಯೆ ನಗರ ಹೇಗೆ ಅನ್ನಿಸ್ತಾ ಇದೆ ನಿಮಗೆ ಈಗ? ತುಂಬ ಸ್ಪಿರಿಚುವಲಿ ಲಿಟ್ ಅಂತ ಹೇಳ್ಬೋದು. ಅಂದರೆ ಎಲ್ಲರೂ ಕಣ್ಣಲ್ಲೂ ಅದೊಂದು ಖುಷಿ ಕಾಣಿಸ್ತಿದೆ, ಸಂಭ್ರಮ ಕಾಣಿಸ್ತಿದೆ. ಎಲ್ಲ ಭಕ್ತಾದಿಗಳು ಇವತ್ತಿಲ್ಲಿ ಸೇರಿರೋದು ತುಂಬ ಅದ್ಭುತ ಅನಿಸ್ತಾ ಇದೆ. ನೂರಾರು ಕನ್ನಡದ ಕಲಾವಿದರ ಪ್ರತಿನಿಧಿಸ್ತಾ ಇದ್ದೀರಿ, ಈ ಸುಸಂದರ್ಭದಲ್ಲಿ ನೀವು ಏನು ಹೇಳ್ತೀರಿ? ಖಂಡಿತವಾಗ್ಲೂ ಎಲ್ಲರನ್ನ ಪ್ರತಿನಿಧಿಸ್ತಾ ಇದ್ದೀನ ಅಂತ ಗೊತ್ತಿಲ್ಲ ನನಗೆ. ಒಂದು ಕಾಂತಾರದಿಂದಾಗಿ ನನಗೆ ಇಲ್ಲಿವರೆಗೆ ಒಂದು ದೊಡ್ಡ ಜರ್ನಿ ಕೊಟ್ಟಿದ್ದೆ ಕನ್ನಡದ ಜನರಿಂದಾಗಿ. ಹಾಗಾಗಿ ಈ ಅವಕಾಶ ಸಿಕ್ಕಿದ್ದಕ್ಕೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ. ಈ ಒಂದು ಅವಕಾಶ ಎಲ್ಲ ಕಲಾವಿದರಿಗೂ ಸಿಕ್ಕಿಲ್ಲ, ನಿಮಗೆ ಸಿಕ್ಕಿದೆ, ಈ ಕ್ಷಣ ಏನಂತೀರ? ಖುಷಿ ಆಗ್ತಿದೆ, ಖಂಡಿತವಾಗ್ಲೂ ಖುಷಿ ಆಗ್ತಿದೆ. ಏನೋ ಗೊತ್ತಿಲ್ಲ, ರಾಮ ಜನ್ಮಭೂಮಿಗೆ ಬಂದು ಅವ್ರ ದರ್ಶನ ಪಡೆಯುವಂಥ ಒಂದು ಭಾಗ್ಯ ಸಿಕ್ಕಿರೋದು ಖುಷಿ ಆಗ್ತಾ ಇದೆ. ನಮ್ಮ ಜೊತೆ ಇದ್ದಾರೆ ರಿಷಬ್ ಶೆಟ್ಟಿ ಅವರು. ಸೊ ಇದು ರಿಷಬ್ ಶೆಟ್ಟಿ ಅವರ ಮಾತು. ಇದೆಲ್ಲದರ ಜೊತೆಗೆ ಹಿರಿಯ ಕವಿ, ಜೊತೆಗೆ ವಿಮರ್ಶಕರು, ಲೇಖಕರು ನಮ್ಮ ಜೊತೆಗಿದ್ದಾರೆ HS ವೆಂಕಟೇಶ ಮೂರ್ತಿಗಳು. ವೆಂಕಟೇಶ ಮೂರ್ತಿ ಅವ್ರ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು. ಏನಂದರೆ, ಈ ಶಂಕರರು ತಾಯಿಗೆ ಸ್ನಾನ ಮಾಡೋಕ್ಕಾಗಲ್ಲ ಅಂತ ಈ ನದಿಯ ನೀರನ್ನೇ ಅದನ್ನು ತಿರುವು ಮಾಡಿದ್ರು ಅನ್ನುವಂಥದ್ದು ಕೇಳಿದ್ವಿ ನಾವು. ನದಿನೇ ಮನೆ ಹತ್ರ ಬರಂಗೆ ಮಾಡಿದ್ರು ಅಂತ. ಹೀಗೆ ತಾಯಿಗೆ ರಾಮಾಯಣ ಓದೋಕ್ಕಾಗ್ತಾ ಇಲ್ಲ ಅಂಥೇಳಿ ರಾಮಾಯಣವನ್ನು ಬರೆದಿರುವಂಥವ್ರು ಯಾರಾದರೂ ಇದ್ದಾರಾ? ಅದನ್ನು ಮಾಡಿರುವಂಥವ್ರು ನಮ್ಮ HS ವೆಂಕಟೇಶ ಮೂರ್ತಿಗಳು. ವೆಂಕಟೇಶ ಮೂರ್ತಿಗಳೇ, ಒಂದು ಅಭೂತಪೂರ್ವವಾದಂಥ ಕ್ಷಣಕ್ಕೆ ನಾವು ನೀವೆಲ್ಲವೂ ಕೂಡ ಸಾಕ್ಷಿ ಆಗ್ತಾ ಇದ್ದೀವಿ. ಭಾಳ ಅದ್ಭುತವಾದಂಥ ಕ್ಷಣ ಇದು. ಏನು ಹೇಳ್ತೀರಿ ಸರ್? ತುಂಬ ಸಂತೋಷ ಆಗಿದೆ. ತುಂಬ ಸಂತೋಷ ಆಗಿದೆ.
ನನ್ನ ಜೀವಿತದ ಅತ್ಯಂತ ಕೃತಾರ್ಥ ಕ್ಷಣ ಇದು. ಯಾಕೆಂದರೆ ಶ್ರೀರಾಮ ನನ್ನ ಆತ್ಮದೈವ. ನಮ್ಮ ತಾಯಿ ರಾಮಾಯಣ ಪಾರಾಯಣ ಮಾಡ್ತಾಯಿದ್ರು, ಆದರೆ ಅವ್ರಿಗೆ ಓದಲಿಕ್ಕೆ ಶುದ್ಧವಾದ ಸ್ಪಷ್ಟವಾಗಿ ಕಾಣಿಸುವ ಪ್ರತಿ ಇರಲಿಲ್ಲ. ಎಲ್ಲ ಜೀರ್ಣ ಶೀರ್ಣವಾಗಿದ್ದಂತಹ ರಾಮಾಯಣ ಕೃತಿ, ಅದರ ಹಾಳೆಗಳನ್ನು ಹಿಡ್ಕೊಂಡು ಓದ್ತಾಯಿದ್ರು. ಆಗ ನನಗನ್ನಿಸ್ತು ಇವತ್ತು